ವಿವಿಧ ಕಂಪನಿಗಳಲ್ಲಿ ಠೇವಣಿಯನ್ನ ಇರಿಸಿಕೊಂಡು ವಂಚನೆ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ವಂಚನೆಗೊಳಗಾದವರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅನೇಕ ಕಂಪನಿಗಳಿಂದ ಗ್ರಾಹಕರಿಗೆ ಸಾವಿರಾರು ಕೋಟಿ ವಂಚನೆಯ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗ್ರಾಹಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆಯನ್ನ ತಡೆದು ಗ್ರಾಹಕರು ಪ್ರೊಟೆಸ್ಟ್ ಮಾಡಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಈ ಬೃಹತ್ ಪ್ರತಿಭಟನೆ ಸಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಈ ವಂಚನೆಗೊಳಗಾದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಕೆಲಸ ಕೂಡಲೇ ಪೊಲೀಸರಿಂದ ಆಗಿದೆ. ಆದರೆ ನಾವು ವಂಚನೆಗೊಳಗಾಗಿದ್ದೀವಿ, ವಂಚನೆ ಮಾಡಿದವರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ವಂಚನೆಗೊಳಗಾದ ಗ್ರಾಹಕರ ಆಗ್ರಹವಾಗಿದೆ. ಮಾನವ ಸರಪಳಿಯನ್ನು ನಿರ್ಮಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪ್ರೊಟೆಸ್ಟ್ ಆಗಿರೋದು. ವಿವಿಧ ಕಂಪನಿಗಳಲ್ಲಿ ಠೇವಣಿ ಇರಿಸಿಕೊಂಡು ವಂಚನೆ ಮಾಡಿದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಂಚನೆಗೊಳಗಾದ ಗ್ರಾಹಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ, ಯಾವ ಕಂಪನಿ ಮೋಸ ಮಾಡಿದ್ದು, ಇವರೆಲ್ಲರೂ ಕೂಡ ಎಲ್ಲಿಯವರು, ಮೂಲತಃ ಬೆಳಗಾವಿ ಅವರ ಅಥವಾ ರಾಜ್ಯದ ವಿವಿಧ ಕಡೆಯಿಂದ ಅಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡಿದ್ದ, ಏನೆಲ್ಲ ಮಾಹಿತಿ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯಲ್ಲಿ ಠೇವಣಿ ಇಟ್ಟಂತಹ ಗ್ರಾಹಕರು ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಾಗಿ ಪ್ರತಿಭಟನೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ PICL ಮತ್ತು ಅಗ್ನಿಗೋಲ್ಡ್ ಇರ್ಬೋದು, ಸಮೃದ್ಧ ಜೀವನ್ ಇರ್ಬೋದು ಮತ್ತು ಗರಿಮಾ ಸೇರಿದಂತೆ ಸುಮಾರು 180ಕ್ಕೂ ಅಧಿಕ ಕಂಪ್ನಿಗಳಲ್ಲಿ ಏನು ಗ್ರಾಹಕರು ಠೇವಣಿಯನ್ನು ಇಟ್ಟಿದ್ರು. ಆ ಠೇವಣಿ ಸಾವಿರಾರು ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ. ಆದರೆ ಹಣವನ್ನು ಮರಳಿ ವಾಪಸ್ ಕೊಡದೆ ನಮಗೆ ಸಾಕಷ್ಟು ವಂಚನೆಯನ್ನು ಮಾಡ್ತಾರೆ ಮತ್ತು ಕಷ್ಟ ಕಾಲದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಹಣವನ್ನು ಇಟ್ಟಿದ್ವಿ. ಹಣ ಡಬಲ್ ಮಾಡೋದಾಗಿ ವಂಚಿಸಿ ಏನು 2014-15ರ ಮುಂಚೆ ಅಂದರೆ ಹಿಂದಕ್ಕೆ ಕೂಡ ನಾವು ಹಣವನ್ನು ತುಂಬಿದ್ರು. ಆದರೆ ಕೇಂದ್ರ ಸರ್ಕಾರ 2014-15ರ ಅವಧಿಯಲ್ಲಿ ಈ ಎಲ್ಲ ಕಂಪ್ನಿಗಳನ್ನು ಏನು ಬಂದ್ ಮಾಡಿದೆ. ಹಾಗಾಗಿ ಈಗ ನಮಗೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ನಾವು ಹಾಕಿದಂಥ ಹಣ ಕೂಡ ಬಂದಿಲ್ಲ. ಹಾಗಾಗಿ ನಮ್ಮ ಬದುಕು ಕೂಡ ಬೀದಿಗೆ ಬಂದಿದೆ. ನಮ್ಮ ಹಣವನ್ನು ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸುಮಾರು ಅರ್ಧ ಗಂಟೆಗೂ ಕಾಲ ಹೆಚ್ಚು ಪ್ರತಿಭಟನೆ ಮಾಡಿದರು. ಅವರು ಹೇಳುವುದು ಒಂದೇ, ನಮಗೆ ನಾವು ಹಾಕಿದಂಥ ಹಣ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದರು. ರಾಜ್ಯದಲ್ಲಿ ಸುಮಾರು 2,50,00,000ಕ್ಕೂ ಅಧಿಕ ಹೆಚ್ಚು ಠೇವಣಿದಾರರು ಹಣವನ್ನು ಇಟ್ಟಿದ್ದಾರೆ. ಇದು ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಹಣವನ್ನು ಠೇವಣಿ ಇಟ್ಟಿದ್ದಾರೆ. ಎಲ್ಲ ಹಣವನ್ನು ಈಗ ವಿವಿಧ ಕಂಪ್ನಿಗಳು ವಂಚನೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ನಮ್ಮ ಹಣ ನಮಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡಿದರು. ಬಳಿಕ ಸರ್ಕಾರಕ್ಕೆ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಹಣ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಒಂದು ವೇಳೆ ಈ ಹಣವನ್ನು ಮರಳಿ ಕೊಡದೇ ಇದ್ದರೆ ನಾವು ಮುಂಬರುವ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂಥ ಠೇವಣಿದಾರರು ಒತ್ತಾಯವನ್ನು ಮಾಡಿದರು. ಆದರೆ ಪ್ರತಿಭಟನೆಯನ್ನು ಕೈ ಬಿಡದೇ ಇದ್ದಾಗ ಪೊಲೀಸರು ಅವರನ್ನು ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡೆದು ಮತ್ತು ಸದ್ಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಿದ್ರು. ಸದ್ಯ ಇಲ್ಲಿರುವಂಥ ಪರಿಸ್ಥಿತಿ ಕೂಡ ಶಾಂತ ಆಗಿರುವಂಥದ್ದು. ಶ್ರೀಪಾದ್, ಓಕೆ ಮೈಲಾರಿ, ಸಂಪರ್ಕದಲ್ಲೇ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅದೇ ಬೆಳಗಾವಿಯಿಂದ ಬರ್ತಾ ಇದೆ. ಪುಷ್ಪ ಚಿತ್ರದ ಮಾದರಿಯಲ್ಲಿ ಲಿಕ್ಕರ್ ಅನ್ನ ವರ್ಗಾವಣೆ ಮಾಡ್ತಾ ಇದ್ರು, ಒಂದು ಜಾಗದಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ರು ಅನ್ನೋಂತಹ ವಿಚಾರ ಗೊತ್ತಾಗಿದೆ. ಈ ವಿಷಯಕ್ಕೆ ವಿವಿಧ ಕಂಪನಿಗಳಲ್ಲಿ ಠೇವಣಿಯನ್ನ ಇರಿಸಿಕೊಂಡು ವಂಚನೆ ಆರೋಪ ಕೇಳಿ ಬಂದಿರುವ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ವಂಚನೆಗೊಳಗಾದವರು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯದಾದ್ಯಂತ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಆರೋಪ ಕೇಳಿ ಬಂದಿದೆ. ಅನೇಕ ಕಂಪನಿಗಳಿಂದ ಗ್ರಾಹಕರಿಗೆ ಸಾವಿರಾರು ಕೋಟಿ ವಂಚನೆಯ ಹಿನ್ನೆಲೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಗ್ರಾಹಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಮಾನವ ಸರಪಳಿಯನ್ನ ನಿರ್ಮಿಸಿ ರಸ್ತೆಯನ್ನ ತಡೆದು ಗ್ರಾಹಕರು ಪ್ರೊಟೆಸ್ಟ್ ಮಾಡಿರುವ ಘಟನೆ ನಡೆದಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಈ ಬೃಹತ್ ಪ್ರತಿಭಟನೆ ಸಾಗಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಈ ವಂಚನೆಗೊಳಗಾದ ಗ್ರಾಹಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ಕೆಲಸ ಕೂಡಲೇ ಪೊಲೀಸರಿಂದ ಆಗಿದೆ. ಆದರೆ ನಾವು ವಂಚನೆಗೊಳಗಾಗಿದ್ದೀವಿ, ವಂಚನೆ ಮಾಡಿದವರನ್ನ ಬಂಧಿಸಿ ನಮಗೆ ನ್ಯಾಯ ಕೊಡಿಸಿ ಅನ್ನುವಂಥದ್ದು ವಂಚನೆಗೊಳಗಾದ ಗ್ರಾಹಕರ ಆಗ್ರಹವಾಗಿದೆ. ಮಾನವ ಸರಪಳಿಯನ್ನು ನಿರ್ಮಿಸಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪ್ರೊಟೆಸ್ಟ್ ಆಗಿರೋದು ಇದು. ವಿವಿಧ ಕಂಪನಿಗಳಲ್ಲಿ ಠೇವಣಿ ಇರಿಸಿಕೊಂಡು ವಂಚನೆ ಮಾಡಿದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಂಚನೆಗೊಳಗಾದ ಗ್ರಾಹಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮೈಲಾರಿ ಪಟಾತ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ, ಯಾವ ಕಂಪನಿ ಮೋಸ ಮಾಡಿದ್ದು, ಇವರೆಲ್ಲರೂ ಕೂಡ ಎಲ್ಲಿಯವರು, ಮೂಲತಃ ಬೆಳಗಾವಿ ಅವರ ಅಥವಾ ರಾಜ್ಯದ ವಿವಿಧ ಕಡೆಯಿಂದ ಅಲ್ಲಿಗೆ ಬಂದು ಪ್ರೊಟೆಸ್ಟ್ ಮಾಡಿದ್ದ, ಏನೆಲ್ಲ ಮಾಹಿತಿ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಪಾದ್, ಏನು ಬೆಳಗಾವಿಯಲ್ಲಿ ಠೇವಣಿ ಇಟ್ಟಂತಹ ಗ್ರಾಹಕರು ಇವತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಾಗಿ ಪ್ರತಿಭಟನೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ PICL ಮತ್ತು ಅಗ್ನಿಗೋಲ್ಡ್ ಇರ್ಬೋದು, ಸಮೃದ್ಧ ಜೀವನ್ ಇರ್ಬೋದು ಮತ್ತು ಗರಿಮಾ ಸೇರಿದಂತೆ ಸುಮಾರು 180ಕ್ಕೂ ಅಧಿಕ ಕಂಪ್ನಿಗಳಲ್ಲಿ ಏನು ಗ್ರಾಹಕರು ಠೇವಣಿಯನ್ನು ಇಟ್ಟಿದ್ರು. ಆ ಠೇವಣಿ ಸಾವಿರಾರು ಕೋಟಿ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ. ಆದರೆ ಹಣವನ್ನು ಮರಳಿ ವಾಪಸ್ ಕೊಡದೆ ನಮಗೆ ಸಾಕಷ್ಟು ವಂಚನೆಯನ್ನು ಮಾಡ್ತಾರೆ ಮತ್ತು ಕಷ್ಟ ಕಾಲದಲ್ಲಿ ನಮಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ನಾವು ಹಣವನ್ನು ಇಟ್ಟಿದ್ವಿ, ಹಣ ಡಬಲ್ ಮಾಡೋದಾಗಿ ವಂಚಿಸಿ ಏನು 2014-15ರ ಮುಂಚೆ ಅಂದರೆ ಹಿಂದಕ್ಕೆ ಕೂಡ ನಾವು ಹಣವನ್ನು ತುಂಬಿದ್ರು. ಆದರೆ ಕೇಂದ್ರ ಸರ್ಕಾರ 2014-15ರ ಅವಧಿಯಲ್ಲಿ ಈ ಎಲ್ಲ ಕಂಪ್ನಿಗಳನ್ನು ಏನು ಬಂದ್ ಮಾಡಿದೆ. ಹಾಗಾಗಿ ಈಗ ನಮಗೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಯಾವುದೇ ರೀತಿಯಾದಂಥ ನಾವು ಹಾಕಿದಂಥ ಹಣ ಕೂಡ ಬಂದಿಲ್ಲ. ಹಾಗಾಗಿ ನಮ್ಮ ಬದುಕು ಕೂಡ ಬೀದಿಗೆ ಬಂದಿದೆ. ನಮ್ಮ ಹಣವನ್ನು ಮರುಪಾವತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮತ್ತು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಸುಮಾರು ಅರ್ಧ ಗಂಟೆಗೂ ಕಾಲ ಹೆಚ್ಚು ಪ್ರತಿಭಟನೆ ಮಾಡಿದರು. ಅವರು ಹೇಳುವುದು ಒಂದೇ, ನಮಗೆ ನಾವು ಹಾಕಿದಂಥ ಹಣ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದರು. ರಾಜ್ಯದಲ್ಲಿ ಸುಮಾರು 2,50,00,000ಕ್ಕೂ ಹೆಚ್ಚು ಠೇವಣಿದಾರರು ಹಣವನ್ನು ಇಟ್ಟಿದ್ದಾರೆ. ಇದು ಒಂದಲ್ಲ ಎರಡಲ್ಲ ಸಾವಿರಾರು ಕೋಟಿ ಹಣವನ್ನು ಠೇವಣಿ ಇಟ್ಟಿದ್ದಾರೆ. ಎಲ್ಲ ಹಣವನ್ನು ಈಗ ವಿವಿಧ ಕಂಪ್ನಿಗಳು ವಂಚನೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ನಮ್ಮ ಹಣ ನಮಗೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡಿದರು. ಬಳಿಕ ಸರ್ಕಾರಕ್ಕೆ ಕೂಡ ಒತ್ತಾಯವನ್ನು ಮಾಡಿದ್ದಾರೆ. ನಮ್ಮ ಹಣ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಒಂದು ವೇಳೆ ಈ ಹಣವನ್ನು ಮರಳಿ ಕೊಡದೇ ಇದ್ದರೆ ನಾವು ಮುಂಬರುವ ದಿನದಲ್ಲಿ ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಇಲ್ಲಿರುವಂಥ ಠೇವಣಿದಾರರು ಒತ್ತಾಯವನ್ನು ಮಾಡಿದರು. ಆದರೆ ಪ್ರತಿಭಟನೆಯನ್ನು ಕೈ ಬಿಡದೇ ಇದ್ದಾಗ ಪೊಲೀಸರು ಅವರನ್ನು ಒತ್ತಾಯಪೂರ್ವಕವಾಗಿ ವಶಕ್ಕೆ ಪಡೆದು ಮತ್ತು ಸದ್ಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡ್ತಿದ್ರು. ಸದ್ಯ ಇಲ್ಲಿರುವಂಥ ಪರಿಸ್ಥಿತಿ ಕೂಡ ಶಾಂತ ಆಗಿರುವಂಥದ್ದು. ಶ್ರೀಪಾದ್, ಓಕೆ, ಮೈಲಾರಿ ಸಂಪರ್ಕದಲ್ಲೇ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಅದೇ ಬೆಳಗಾವಿಯಿಂದ ಬರ್ತಾ ಇದೆ. ಪುಷ್ಪ ಚಿತ್ರದ ಮಾದರಿಯಲ್ಲಿ ಲಿಕ್ಕರ್ ಅನ್ನ ವರ್ಗಾವಣೆ ಮಾಡ್ತಾ ಇದ್ರು, ಒಂದು ಜಾಗದಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡ್ತಾ ಇದ್ರು ಅನ್ನೋಂತಹ ವಿಚಾರ ಗೊತ್ತಾಗಿದೆ. ಈ ವಿಷಯಕ್ಕೆ